ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. LPG ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಆಟೋ ಚಾಲಕರು ಮತ್ತು ಪ್ರಯಾಣಿಕರ ನಡುವೆ ಇದೀಗ ದಿನನಿತ್ಯ ಜಗಳ ಆಗ್ತಾ ಇರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಆಟೋ ಚಾಲಕರು ಬೆಲೆಯನ್ನು ಹೆಚ್ಚಳ ಮಾಡಿದ್ದಾರೆ. ಇದು ಪ್ರಯಾಣಿಕರ ಆಕ್ರೋಶಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಇದೀಗ ನಾನು ಹುಬ್ಬಳ್ಳಿ ನಗರದ ಚೆನ್ನಮ್ಮ ವೃತ್ತದಲ್ಲಿದ್ದೇನೆ. ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಅನೇಕ ಆಟೋ ಚಾಲಕರು ಮತ್ತು ಇಲ್ಲಿನ ಪ್ರಯಾಣಿಕರ ನಡುವೆ ಪ್ರತಿನಿತ್ಯ ಜಗಳಗಳ ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ ಅಂತಂದ್ರೆ ಮೊದಲು ಹುಬ್ಬಳ್ಳಿ ಇಂಡಿ ಪಂಪ್ ಚೆನ್ನಮ್ಮ ಸರ್ಕಲಿಂದ ಇಂಡಿ ಪಂಪ್ಗೆ 10 ರೂಪಾಯಿ ಇತ್ತು, ಆದರೆ ಇದೀಗ 15 ರೂಪಾಯಿನ ಮಾಡಿದ್ದಾರೆ. ಸಿದ್ದಾರೂಢ ಮಠಕ್ಕೆ 20 ರೂಪಾಯಿ, ಆನಂದ ನಗರಕ್ಕೆ 30 ರೂಪಾಯಿ ತೆಗೆದುಕೊಳ್ತಿದ್ದಾರೆ. ಇದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಯಾಕಂತಂದ್ರೆ ಮೊದಲು 10 ರೂಪಾಯಿನ ತೆಗೆದುಕೊಳ್ಳಲು ಈಗ 15 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ನೀವು ಈ ರೀತಿಯಾಗಿ ಬೆಲೆ ಹೆಚ್ಚಳ ಮಾಡೋದು ಸರಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಆಟೋ ಚಾಲಕರು LPG ಬೆಲೆ ಕೂಡ ಹೆಚ್ಚಾಗಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಹೀಗಾಗಿ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಸಾಕಷ್ಟು ಪ್ರಯಾಣಿಕರು ಮತ್ತು ಚಾಲಕರ ನಡುವೆ ವಾಗ್ವಾದಗಳು ನಡೀತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಆಟೋ ಚಾಲಕರಿದ್ದಾರೆ, ಮಾತಾಡ್ತಾನೆ. ಏನು ಬ್ರದರ್, ಏನು ಸಮಸ್ಯೆ ಆಗ್ತದೆ ಈಗ LPG ದರ ಹೆಚ್ಚಳದಿಂದ? ಸರ್ ಸಮಸ್ಯೆ ಆಗತ್ತೈತೆ ಸರ್. ಪ್ಯಾಸೆಂಜರ್ಗೆ ಕೇಳತ್ತೇವೆ ಸರ್, ಪ್ಯಾಸೆಂಜರ್ ಕೇಳಿದೀವಿ ಸರ್. 15 ರೂಪಾಯಿ ಕೊಡ್ರಿ ಅಂತಂದ್ವಿ. ಅವ್ರು 5 ವರ್ಷದಿಂದ ಬರತ್ತಾರಂತ್ರಿ, 10 ರೂಪಾಯಿ ಕೊಟ್ಟು ಬರತ್ತಾರಂತ್ರಿ. ಈ ಗ್ಯಾಸ್ ಏರಿದಕ್ಕೆ ನಾವು ರೇಟ್ ಏರ್ಸೇವ್ರಿ. ಅದಕ್ಕೆ ಪ್ಯಾಸೆಂಜರ್ ನಮ್ಮ ಕೂಟ ಒಂಟು ಮಾಡತ್ತಾರೆ, ಜಗಳ ಮಾಡತ್ತಾರೆ. ಅವ್ರು 10 ರೂಪಾಯಿ ಕೊಟ್ಟು 5 ವರ್ಷ ಆತ ನಾವು ಬರಾಕತ್ತ, ನೀವು ಈಗ ಬಂದು ಏರ್ಸಾತ್ತೀರಿ ಅಂತ ಹೇಳಿ. LPG ಸಿಗತ್ತದ? ಈಗ LPG ಒಂದು ಕಡೆ 2 ಕಡೆ ಸಿಗತೈತ್ರಿ. ಈಗ ಆಲ್ರೆಡಿ ಒಂದು 4 ಇವು LPG ಪಂಪ್ ಬಂದಾಗ್ಯಾವ್ರಿ. ಹಾಂ ರೀ. ಯಾಕೆ ಬ್ರದರ್, ನೀವು ಯಾಕೆ ಅವ್ರ ಜೊತೆ ಜಗಳ ಮಾಡತ್ತೀರಿ? ಜಗಳ ಏನಿಲ್ಲ ಸರ್. 15 ರೂಪಾಯಿ ಅಂತ ಹೇಳತ್ತಾರೆ. 10 ರೂಪಾಯಿಗೆ ನಾವು ಕನ್ನಡ ಬರ್ತೀವಿ ಅಂತ ಹೇಳಾಗತ್ತೀವಿ ಸರ್. ಮತ್ತೇನು ಇಲ್ಲ ಪ್ರಾಬ್ಲಮ್. ಮೊದಲು 10 ರೂಪಾಯಿ ಇತ್ತು, 10 ರೂಪಾಯಿ ಇತ್ತು. ನಾವು ಈಗ 10 ರೂಪಾಯಿ ಕೊಡ್ತೀವಿ ಅಂತ ಹೇಳಾಗತ್ತೀವಿ ರೀ. ನಮಗೆ ನಮ್ಮ ಮಾಲಕರ ಪೇಮೆಂಟ್ ಇರಿಸಿಲ್ಲ, ನಮ್ದು ಪೇಮೆಂಟ್ ಅಷ್ಟೇ ಐತ್ರಿ. ಮತ್ತು 15 ರೂಪಾಯಿ ನಾವು ಎಲ್ಲ ತಂದು ಕೊಡ್ಬೇಕು ಸರ್. ಅವ್ರಿಗೆ 5 ರೂಪಾಯಿ ಅಂದರೆ ಹೋಗೋಬಾರ 4 ಟೈಮ್ ಅಡ್ಡಾಡಬೇಕು ನಾವು. 20 ರೂಪಾಯಿ ಅದ್ರಾಗ ಹೋದ್ರೆ ಪೇಮೆಂಟ್ನಾಗ ಉಳಿದಿಲ್ಲ ಸರ್ ಏನು. ಹಾಂ, ಇಲ್ಲಿ ಮಾತಾಡಿ, ಇಲ್ಲಿ ಪೇಷನ್ ಅದಾರ ನೋಡ್ರಿ ಸರ್. ನಮಗೆ ಕೊಡೋದು 400 ರೂಪಾಯಿ ಪೇಮೆಂಟ್ ರೀ. ಬಸ್ಸಿಗೆ ಹೋಗಿತ್ರಿ 50-60 ರೂಪಾಯಿ ರೀ ಸರ್. ನಾವು ಮನೆಗೆ ಏನು ಕೊಡ್ಬೇಕು, ಇದಾಗ ಆಟೋಗೆ ಏನು ಕೊಡ್ಬೇಕು ರೀ ಸರ್. ಭಾಳ ಕಷ್ಟ ಐತ್ರಿ ಸರ್. ನಾವು ಬಾಡಿಗೆ ಮನೆ ರೀ. ಹಾಂ, ಇದು ಹುಬ್ಬಳ್ಳಿಯಲ್ಲಿ ಆಟೋ ಚಾಲಕರು ಮತ್ತು ಪ್ರಯಾಣಿಕರ ಮಾತುಗಳಂತಂದರೆ ಬಹುತೇಕವಾಗಿ ಇದೀಗ LPG ಬೆಲೆ ಹೆಚ್ಚಾಗಿದೆನಲ್ಲಿ ಆಟೋ ಚಾಲಕರು ಪ್ರಯಾಣದ ಬೆಲೆಯನ್ನು ಹೆಚ್ಚಿಗೆ ಮಾಡಿದ್ದಾರೆ. ಇದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ಆಟೋ ಚಾಲಕರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ತುತ್ತಾಗಿರುವಂಥದ್ದು. ಕ್ಯಾಮ್ರಾಮನ್ ಶಿವಾಜಿ ಜೊತೆ ಸಂಜಯ್, TV9 ಹುಬ್ಳಿ.